ಒಂದ್ಸಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. മുടഞ്ച മേഘമേ വാ മഴയെ പുഴുത്തുമേ. இந்த மைன்ஸை சுற்றி 35 வில்லேஜஸ் இருக்கு. இந்த வில்லேஜஸ்க்கு ஸ்கூல்ஸ், ஹெல்த் சென்டர்ஸ், மார்க்கெட்ஸ், ரோட்ஸ், டிரான்ஸ்போர்ட் சிஸ்டம் எல்லாமே பாருங்க. பொறுத்து சென்று பழகும் இருக்கும் வழியிலே நடந்த சரிங்க. அங்கிருந்து பார்த்தா எல்லாம் சரியா இருக்கிற மாதிரி தான் தெரியும். இங்க வந்து பார்த்தாதான் உண்மையான நிலைமை தெரியும். ನೆಹರು ಸ್ಟೇಡಿಯಂನ ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಅತಿ ದೊಡ್ಡ ಸಂಭ್ರಮ. ಕೆಲವೇ ಕ್ಷಣಗಳಲ್ಲಿ ಪದಗ್ರಹಣ ಸ್ವೀಕಾರ ಸಮಾರಂಭ ನೆರವೇರಲಿದೆ. ಗಣ್ಯಾತಿ ಗಣ್ಯರ ಆಗಮನ ಆಗಿದೆ. ಸಿನಿಮಾ ತಾರೆಯರು ಕೂಡ ಕಂಗೊಳಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ನಟಿ ತ್ರಿಷಾ ಅವರು ಓಡಾಡ್ತಾ ಇರುವಂತಹ ರೀತಿ, ಜೊತೆಗೆ ಅವರ ಸಂಭ್ರಮ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಅದರ ಜೊತೆಗೆ ವಿಜಯ್ ಅವರ ಅಭಿಮಾನಿಗಳು, ಟಿವಿಕೆ ಪಕ್ಷದ ಕಾರ್ಯಕರ್ತರು ಜಮಾವಣೆಯಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸರಿಯಾಗಿ 10 ಗಂಟೆಗೆ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ 13ನೇ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಲ್ಲಿಗೆ ತಮಿಳುನಾಡಿನಲ್ಲಿ ಹೊಸ ಅಧ್ಯಾಯ ಇವತ್ತಿನಿಂದ ಪ್ರಾರಂಭ ಆಗಲಿದೆ ಅನ್ನುವಂತಹ ಚರ್ಚೆಗಳು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಇಡೀ ತಮಿಳುನಾಡಿನ ಮತದಾರರ ಒಲವು ಯಾವ ಕಡೆಗೆ ಇತ್ತೋ, ತಮಿಳುನಾಡಿನ ಜನ ಏನ್ ನಿರ್ಧಾರ ಮಾಡಿದ್ರೋ, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರೋ ಅವರೇ ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರೋದಕ್ಕೆ ಪದಗ್ರಹಣ ಸಮಾರಂಭಕ್ಕೆ ಸಿದ್ಧತೆಗಳು ಆಗಿರುವ ದೃಶ್ಯ. ಹಾಗಾಗಿ ಇಡೀ ತಮಿಳುನಾಡಿನಾದ್ಯಂತ ಈ ರೀತಿಯ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಚಿತ್ರರಂಗದವರು ಆಗ್ಲೇ ಹೇಳ್ತಾ ಇದ್ವಿ, ಬಂದು ಗೆದ್ದಿರೋದು ರಾಜಕೀಯದಲ್ಲಿ ಇದೇ ಮೊದಲಲ್ಲ. ಈ ಹಿಂದೆ MGR ಇರಬಹುದು, ಕರುಣಾನಿಧಿ, ಅದೇ ರೀತಿ ಜಯಲಲಿತಾ ಅವರು ಕೂಡ ಗೆದ್ದಿರೋ ಉದಾಹರಣೆಗಳಿದೆ. ಅದು ಕೂಡ ಹಿಸ್ಟ್ರಿನೇ ಅಲ್ವಾ. ತಮಿಳುನಾಡಿನ ಜನ ಸಿನಿ ತಾರೆಯರನ್ನ ರಾಜಕೀಯಕ್ಕೆ ಬಂದಾಗ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದಿರೋದೇನು ಹೊಸ್ತೇನಲ್ಲ ಅಂತ. ಆದ್ರೆ ವಿಜಯ್ ಅವರು ಕಟ್ಟಿ ಬೆಳೆಸಿರುವ ಪಕ್ಷ ಮೊದಲ ಬಾರಿನೇ 108 ಸ್ಥಾನಗಳನ್ನ ಪಡೆದುಕೊಂಡಿದೆಯಲ್ಲ, ಆ ಮೂಲಕ 50 ವರ್ಷದ ರಾಜಕೀಯದಲ್ಲಿ ಹೊಸದೊಂದು ಅಧ್ಯಾಯವನ್ನ ಪ್ರಾರಂಭ ಮಾಡಿರುವ ರೀತಿ ಇದೆಯಲ್ಲ, ಅದು ಚರ್ಚೆ ಆಗಬೇಕಾದಂತಹ ವಿಚಾರ. ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್, ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಈಗೇನು ಕೆಲ ಕ್ಷಣಗಳಲ್ಲಿ ಪದಗ್ರಹಣ ಸ್ವೀಕಾರ ಸಮಾರಂಭ ಆಗುತ್ತೆ, ಅದರ ನೇರ ದೃಶ್ಯಗಳು, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಶ್ರೀ ಜೋಸೆಫ್ ವಿಜಯ್ ಎನ್ನುವ ನಾನು